ಬಾಗಲಕೋಟೆ ಜಿಲ್ಲೆಯಲ್ಲಿ ಜೆಸಿಬಿಗಳ ಗರ್ಜನೆ. ಮಹಾಲಿಂಗಪುರ ಪಟ್ಟಣದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಆಶ್ರಯ ಕಾಲೋನಿಯಲ್ಲಿನ ತೆರವು ಆಪರೇಷನ್ ಇದು. ಆಶ್ರಯ ಕಾಲೋನಿ ಇರುವಂತವ್ರು ಎಲ್ಲರೂ ಕೂಡ ಬಡವರು. ಆಶ್ರಯ ಅಂದ್ರೇನೆ ಗೊತ್ತಾಗುತ್ತಲ್ಲ, ಆಶ್ರಯ ಮನೆಗಳು ಅಲ್ಲಿ ಇರುವಂಥದ್ದು. ಆ ಕಾಲೋನಿಯಲ್ಲಿರುವಂತ ಮನೆಗಳನ್ನ ತೆರವು ಮಾಡಲಾಗಿದೆ. ಸುಮಾರು 30 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಯ ಆಶ್ರಯ ಕಾಲೋನಿ ಅದು. ಹಲವು ವರ್ಷಗಳಿಂದ ವಾಸವಿದ್ದಂತ 30 ಕುಟುಂಬಗಳ ಶೆಡ್ ಅನ್ನ ತೆರವು ಮಾಡಲಾಗಿದೆ. ಶೆಡ್ ನಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಹಲವು ವರ್ಷಗಳಿಂದ ವಾಸವನ್ನು ಮಾಡ್ತಾ ಇದ್ರು. ತೆರವು ಕಾರ್ಯಾಚರಣೆಯಿಂದ ಕುಟುಂಬಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್, ಪುರಸಭೆ ಅಧಿಕಾರಿಗಳಿಂದ ಕಾರ್ಯಾಚರಣೆಯನ್ನು ಮಾಡಿಸಲಾಗಿದೆ. ನೋಟಿಸ್ ನೀಡದೆ ಏಕಾಏಕಿ ತೆರವು ಮಾಡಿದ್ದಕ್ಕೆ ಕಿಡಿಕಾರಲಾಗ್ತಾ ಇದೆ. ಚುನಾವಣೆ ವೇಳೆ ನಿವೇಶನ ಕಲ್ಪಿಸುವಂತ ಭರವಸೆಯನ್ನ ಕೊಟ್ಟಿದ್ರು ಶಾಸಕರು. ಈಗ ಚುನಾವಣೆ ಮುಗಿತು, ಈಗಂತೂ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನ ಬೇಕಾಗಿರುವಂಥದ್ದು ಇನ್ನೊಂದು 4 ವರ್ಷ ಆಮೇಲೆ ಇನ್ನೊಂದು ಯಾವುದಾದ್ರೂ ಡ್ರಾಮಾ ಮಾಡಿದ್ರೆ ಸಾಕಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ತೆರವು ಕಾರ್ಯಾಚರಣೆ ಮಾಡ್ತಾ ಇದಾರಲ್ಲ, ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. 30 ಶೆಡ್ಡಿನ ಮನೆ, 30 ಶೆಡ್ಡಲ್ಲಿರುವಂಥ ಜನ, ಆ ಒಂದು ಶೆಡ್ಗಳನ್ನು ತೆರವು ಮಾಡಲಾಗಿದೆ. ಆ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ನೋಟಿಸನ್ನೇ ಕೊಟ್ಟಿಲ್ವಂತೆ ಲೆಕ್ಕ ಹಾಕಲಿ. 30 ಮನೆಯ ಕುಟುಂಬದವರು ಎಲ್ಲಿ ಹೋಗ್ಬೇಕಾಗಾದ್ರೆ ಅಟ್ಲೀಸ್ಟ್ ಏನಾದರೂ ನೋಟಿಸ್ ಕೊಟ್ಟು ಸ್ವಲ್ಪ ಸಮಯಾವಕಾಶ ಕೊಟ್ಟು ತೆರವನ್ನ ಮಾಡಿದಿದ್ರೆ ನಾವಾದ್ರೂ ಬೇರೆ ಕಡೆ ನೋಡ್ಕೊಳ್ತಾ ಇದ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಎಲೆಕ್ಷನ್ ಟೈಮ್ನಲ್ಲಿ ನಿಮಗೆ ಬೇರೆ ನಿವೇಶನವನ್ನ ಕೊಡ್ತೀವಿ, ಅಲ್ಲಿಗೆ ಹೋಗುವಂತ್ರಿ ಅಂತೆಲ್ಲ ಭರವಸೆಯನ್ನ ಕೊಟ್ಟು ಓಟನ್ನ ಹಾಕ್ಸ್ಕೊಂಡ್ರು. ಇವಾಗ ಮಾತಿಲ್ಲ, ಕತೆ ಇಲ್ಲ, ಫುಲ್ ಸೈಲೆಂಟ್, ಗಪ್ಚುಪ್ಪು ರಾಜಕಾರಣಿಗಳು ಅಂದ್ರೇನೆ ಹೇಳೋದೊಂದು ಮಾಡೋದೊಂದು, ಯಾಮಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳು ರಾಜಕಾರಣಿಗಳು. ಅದನ್ನು ಹೇಳಬೇಕಾ? ಇವ್ರನ್ನ ಹಂಗೆ ಯಾಮಾರಿಸಿದ್ದಾರೆ. ಸದ್ಯ ತೆರವು ಕಾರ್ಯಾಚರಣೆ ವೇಳೆ ಯಾರು ನೆರವಿಗೆ ಬರ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಗೆ ಅಟ್ಲೀಸ್ಟ್ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಕೊಡ್ಬೇಕಾಗಿತ್ತಲ್ವಾ, ಎಲ್ಲಿ ಹೋಗ್ಬೇಕು ನಾವು ಬಡವರು ಅಂತ ತಮ್ಮ ಗೋಳನ್ನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮಂಜು, ಏಕಾಏಕಿ ತೆರವನ್ನ ಮಾಡಿದ್ದ, ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ವಾ? ಅಟ್ಲೀಸ್ಟ್ ನೋಟಿಸ್ ಅನ್ನ ಕೊಟ್ಟು ತೆರವು ಮಾಡ್ಬೇಕಲ್ವಾ? ಆಮೇಲೆ ಎಲ್ಲಾದ್ರೂ ನೋಡ್ಕೊಂಡಿರೋರು, ಆಲ್ಟರ್ನೇಟಿವ್ ಆಗಾದ್ರೂ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋರು ಈ ರೀತಿಯಾಗಿ ಮಾಡಿದ್ರೆ ಏನ್ ಕತೆ ಅಂತ. ದೊಡ್ಡವ್ರಿಗೆ ಒಂದು ರೂಲ್ಸು, ಸಣ್ಣವ್ರಿಗೆ ಬಡವರಿಗೆ ಒಂದು ರೂಲ್ಸು ಅನ್ನಂಗೆ ಆಗ್ಬಿಟ್ಟಿದೆಯಲ್ಲ. ಪೃಥ್ವಿರಾಜ್, ಯಾವತ್ತೂ ಅಧಿಕಾರಿಗಳ ಮನೋಭಾವನೆ ಯಾವ ರೀತಿ ಇರುತ್ತೆ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಕರಿತೀವಿ, ಅದು ಇದನ್ನ ನೋಡಿನೇ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ದೊಡ್ಡವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಗಳನ್ನ ಒತ್ತುವರಿ ಮಾಡ್ಕೊಂಡ ಸಂದರ್ಭದಲ್ಲಿ ಅವನ್ನ ತೆರವುಗೊಳಿಸಬೇಕಾದ್ರೆ ಅಧಿಕಾರಿಗಳು ಸಾಕಷ್ಟು ವೀಣಾವೇಶವನ್ನ ಎಣಿಸ್ತಾರೆ. ಬದಲಿಗೆ ಅದಕ್ಕೆ ಅದರದೇ ಆದಂತ ಒಂದು ಪ್ರೊಸೀಜರ್ಸ್ ಗಳನ್ನ ತಾವೇ ತಂದು ಮುಂದಿಡ್ತಾರೆ. ಆದ್ರೆ ಇಲ್ಲಿ ಬಡವರು ವಾಸಿಸುವಂತಹ ಆಶ್ರಯ ಮನೆಗಳು, ಅದು ಮನೆಗಳು ಕೂಡ ಅಲ್ಲ, ಶೆಡ್ಗಳು. ಆಶ್ರಯ ಕಾಲೋನಿಯಲ್ಲಿ ಮಹಾಲಿಂಗಪುರ ಪಟ್ಟಣದಲ್ಲಿರುವಂತಹ ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಡಿಲಿರುವಂತಹ ಆಶ್ರಯ ಕಾಲೋನಿ ಇದು. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ತಗಡಿನ ಶೆಡ್ಗಳನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವರು ಸುಮಾರು 10 ರಿಂದ 12 ವರ್ಷಗಳಿಂದ ಅದೇ ಒಂದು ಜಾಗದಲ್ಲಿನೇ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಶಾಶ್ವತವಾಗಿ ಒಂದು ನಿವೇಶನವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಅಲ್ಲಿನ ಶಾಸಕರಾಗಿರ್ಬೋದು, ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು ಭರವಸೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದಾಗಿರ್ಲಿಲ್ಲ. ಇನ್ನು ಏಕಾಏಕಿಯಾಗಿ ತಹಶೀಲ್ದಾರ್ ಮತ್ತು ಮಂಜುನಾಥ್ ನಮ್ಮ ಜೊತೆ ಈಗ ಸಿದ್ದು ಸವದಿ ಶಾಸಕರು ತೇರ್ದಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಆಶ್ರಯ ಕಾಲೋನಿಯಲ್ಲಿ ಇದ್ದಂತ 30 ಕುಟುಂಬಗಳ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ನೀವು ಕೂಡ ಭರವಸೆಯನ್ನ ಕೊಟ್ಟಿದ್ರಂತೆ ನಿವೇಶನವನ್ನೆಲ್ಲ ಕೊಡಿಸ್ತೀನಿ ಅಂತ. ಏನ್ ಸರ್, ಏನಾಯ್ತು ಕತೆ? ಅದು ಆಶ್ರಯ ಕಾಲನಿ ಇನ್ನೂ ಆಗಿಲ್ಲ. ಅದು ಪುರಸಭೆ ಆಸ್ತಿ ಅದ. ನಾವು ಬಡವರಿಗೆ ಲೇಔಟ್ ಮಾಡಿ ಹಕ್ಕುಪತ್ರ ಕೊಟ್ಟು ಮನೆಗಳನ್ನ ಮಂಜೂರು ಮಾಡಿ ಕೊಡುವಂತ ಕೆಲಸ ಮಾಡಬೇಕತ್ತ ನಾವು ಇಚ್ಛೆ ಪಡಿಸಿ ಇವರು ಅನಧಿಕೃತ ಯಾರು ಹಾಕ್ಯಾರ ಅಲ್ಲಿ, ಮತ್ತು ಒಬ್ಬ ಪುರಸಭಾ ಸದಸ್ಯರುಗಳು ಬೇಕಾಬಿಟ್ಟಿಯಾಗಿ ಅದನ್ನ ಮಾರ್ಕೊಂಡಾರ. 4 ಲಕ್ಷ 5 ಲಕ್ಷ ಜಾಗ ಅವ್ರದ್ದು ಮುನ್ಸಿಪಾಲಿಟಿ ಆಸ್ತಿ, ಪುರಸಭೆ ಆಸ್ತಿ ಮಾರ್ಕೊಂಡಾರ. ಇವರು ಅನಧಿಕೃತವಾಗಿ ಶೆಡ್ ಹಾಕ್ಯಾರ ಅಲ್ಲಿ, ಪತ್ರ ಶೆಡ್ಗಳು.
ಅದನ್ನ ತೆಗೆದು ನಾವು ಬಡವರಿಗೆ ಕೊಡ್ತೀವಿ ರೀ. ಲೇಔಟ್ ಮಾಡಿ ಅಟ್ರು ಬಡವರಿಗೆ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಕೊಡ್ಬೇಕಂತ ಇಚ್ಛೆಯಿಂದ ಅದನ್ನ ತೆರವುಗೊಳಿಸ್ಲಾತ್ರಿ ಎಲ್ಲಾರು ಮುನ್ಸಿಪಾಲಿಟಿ. ಅಟ್ಲೀಸ್ಟ್ ಒಂದು ನಿವೇಶನವನ್ನ ಕೊಟ್ಟು ಆಲ್ಟರ್ನೇಟಿವ್ ಆಗಿ ಅವ್ರಿಗೊಂದು ಪರ್ಯಾಯ Alternative ಅಂದ್ರೆ ಅವ್ರು ಮಾಡಾದ್ಮೇಲೆ ಆದ್ರೂ ತೆರವು ಮಾಡ್ಬೇಕಾಗಿತ್ತಲ್ಲ. 10 ರಿಂದ 12 ವರ್ಷದಿಂದ ಅಲ್ಲಿ ಬದುಕ್ತಾ ಇದಾರೆ, ಏನ್ ಜಾಗ ಇಲ್ಲ ಏನಿಲ್ಲ, ಯಾರು ನೆರವಿಗೆ ಬರ್ತಾ ಇಲ್ಲ ಅಂತ ಗೋಳ ಅವ್ರದ್ದು. 10-12 ವರ್ಷ ಏನಿಲ್ಲ, 3-4 ವರ್ಷದಾಗ ಅದನ್ನ ಮೆಂಬರ್ ಮಾಡ್ಕೊಂಡಾರ್ರಿ. ಮುನ್ಸಿಪಾಲಿಟಿ ಮೆಂಬರ್ಗಳು ಮುನ್ಸಿಪಾಲಿಟಿ ಆಸ್ತಿ ಮಾರಾಕಿರ್ತಾರ, ನೀವ ಹೇಳ್ರಿ. 3 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟು ಅದನ್ನ ಮಾರ್ಕೊಂಡಾರ. ಅದನ್ನ ತೆರವುಗೊಳಿಸಿ ಬಡವರಿಗೆ ಕೊಡ್ತೀವಿ ನಾವು. ಅವ್ರ ಪತ್ರ ಶೆಡ್ ಅವೇನ ಮನಿಗಳು ಅಲ್ಲ, ಅವು ಪತ್ರ ಶೆಡ್ ಹಾಕೊಂಡಾರ, ಜಾಗ ಹಿಡಿಬೇಕಂತ. ಅವ್ರ ಮನಿಗಳು ಬೇರೆ ಪರ್ಯಾಯ ಇದಾವು ಇದಾವ. ಇಲ್ಲತ್ತಿಲ್ಲ, ಅವ್ರ ಮನಿಗಳು ಪರ್ಯಾಯ ಇದಾವ. ಇಲ್ಲಿ ಒಂದ್ ಶೆಡ್ ಹಾಕೊಂಡಾರ, ಜಾಗ ಹಿಡಿಬೇಕಂತ ಕೊಂಡು ತಗೊಂಡು ಹೇಳ್ತಾರೆ. ಅವ್ರಗಳೇ ಮಾತನಾಡ್ತಾ ಇದ್ರಲ್ಲ, ನಮ್ಗೆ ಬೇರೆ ಎಲ್ಲಿ ಹೋಗ್ಬೇಕು, ಈಗ ನಾವು ಬೀದಿಗೆ ಬಿದ್ದಿದೀವಿ, ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ರ ಅವರು. ಏನ್ ಎಲ್ಲಾ ಅದಕ್ಕೆ ಸತ್ಯಕ್ಕೆ ದೂರವಾದ ಸಂಗತಿ. ಅವ್ರ ಮನಿಗಳು ಅದಾವ, ಇದನ್ನ ತಗೊಂಡಾರ. ಯಾರೋ ಮುನ್ಸಿಪಾಲಿಟಿ ಮೆಂಬರ್ ಅನಧಿಕೃತವಾಗಿ ಯಾರ್ದಾರೆ ರೆಕಾರ್ಡ್ ನೋಡಿ ಚೆಕ್ ಮಾಡಿ ತಗೋಬೇಕಲ್ಲ, ಅವ್ರು ತಗೊಳ್ಳೋ ಮುಂದ್ರಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ರು, ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ, ಅವರು ಕೂಡ ಮಾತನಾಡ್ತಾ ಹೋಗ್ತಾರೆ. ಮಂಜು, ಮಾತನಾಡಿಸಿ, ಸಿದ್ದು ಸೌದಿ ಸರ್ ಇದ್ದಾರೆ. ಸರ್ ನಮಸ್ತೆ, ನಾ ಬಾಗಲಕೋಟೆ ರಿಪೋರ್ಟರ್ ಮಂಜು ಮಾತಾಡ್ತಾ ಇದ್ದೀನಿ ಸರ್. ಹೇಳ್ರಿ ನಮಸ್ಕಾರ ಸರ್. ಏನಿಲ್ಲ, ಅವ್ರು ಆರೋಪ ಮಾಡುವಂತದ್ದು ಏನಂತಂದ್ರೆ, ಈಗ ಹಿಂದೆ ಎಲೆಕ್ಷನ್ ಟೈಮ್ ನಲ್ಲಿ ನಮಗೆ ಭರವಸೆನ ಕೊಟ್ಟಿದ್ರು, ಈ ಮನೆಗಳನ್ನ ನಮಗೆ ಕೊಡ್ತಾರೆ ಅಂತ ಹೇಳಿ. ಆದ್ರೆ ಈಗ ನಮ್ಮ ನೆರವಿಗೆ ಯಾರು ಬರ್ತಾ ಇಲ್ಲ, ಮತ್ತೆ ನೋಟಿಸ್ಗಳನ್ನು ಕೊಟ್ಟಿಲ್ಲ ನಮಗೆ. ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಟ್ಟು ತೆರವುಗೊಳಿಸಿದ್ರೆ ನಾವು ಏನಾದ್ರು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ತಿದ್ವಿ ಅನ್ನೋಂಥದ್ದೊಂದು ಅವ್ರ ಮನವಿ ಐತಿ. ಬಟ್ ಅಲ್ಲಿ ಅಧಿಕಾರಿಗಳು ಏಕಾಏಕಿ ಯಾಕೆ ಆತರ ಮಾಡಿದ್ರು ಅಂತ, ತಾವೇನಾದ್ರು ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ ಅವ್ರಿಗೆ ಅಂತ. ಅಲ್ಲ ರೀ, ಅದು ಮುನ್ಸಿಪಾಲಿಟಿ ಜಾಗ ಅದ, ಇನ್ನೂ ಅನೇಕ ಬಡವರು ಅದಾರ. ಇವರು ಅನಧಿಕೃತವಾದ ಮೆಂಬರ್ ಅವ್ರನ್ನ ಮಾರ್ಕೊಂಡಾರ 3 ಲಕ್ಷ 4 ಲಕ್ಷಕ್ಕ ಜಾಗ. ಇವರು ಪತ್ರ ಶೆಡ್ ಹೊಡ್ಕೊಂಡದಾರ. ಇವ್ರು ಆಲ್ರೆಡಿ ಇವ್ರ ಮನೆಗಳು ಎಲ್ಲಿದ್ರ ಮೊದಲ ಈಗ 2-3 ವರ್ಷ ಇಷ್ಟ ಆತದ. 2 ವರ್ಷನಾಗ ಅದ್ರಲ್ಲಿ ಬಂದ ಅಲ್ಲಿ ಮೆಟ್ಟ ಹಾಕ್ಯಾರ ಅವರು. ಮತ್ತ ಆ ಜಾಗ ತೆರವುಗಳಿಗೆ ಮುನ್ಸಿಪಾಲಿಟಿ ಸರ್ಕಾರಿ ಆಸ್ತಿ ಕಾಪಾಡಬೇಕೋ ಬೇಡ ಅಂತೀರಿ ನೀವು? ಅಲ್ಲ ಸರ್, ಈಗ ನೀವೊಬ್ರು ಪುರಸಭೆ ಸದಸ್ಯರು ಅಂತ ಹೇಳ್ತಾ ಇಲ್ಲ, ಆದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಆಲ್ಟರ್ನೇಟಿವ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಆಲ್ಟರ್ನೇಟಿವ್ ಅದಾವ್ರಿ ಅವ್ರಿಗೆ. ಅವ್ರ ಮನೆಗಳು ಅದಾವ, ಅವ್ರ ಅನಧಿಕೃತ ಬಂದ್ ಅದಾರ ಅಲ್ಲಿ ಬೇರೆ ಕಡೆ. ಒಬ್ರು ಪುರಸಭೆ ಸದಸ್ಯರು ಅದನ್ನ ಮಾರ್ಕೊಂಡಾರ ಅಂತ ಹೇಳ್ತಾ ಇದ್ರಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ನೀವು ಅದನ್ನ ಕ್ರಮ ಕೈಗೊಳ್ಳಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರೆ? ಅದೇನಾದ್ರು ಪ್ರಕ್ರಿಯೆ ಇದನ್ನ ಕ್ರಮ ತಗೊಳತೀವಲ್ಲ. ಹೋಗಿ ಅವ್ರ ಮನಿ ಮುಂದೆ ಕೊಂಡ್ರಲಿ, ಇವ್ರ ಯಾರನ್ನ ಕೇಳಿಲ್ಲ, ಬಿಲ್ ರೆಕಾರ್ಡ್ ನೋಡಿಲ್ಲ, ಯಾರ ಆಸ್ತಿ ಯಾರ ತಗೊಂಡ್ಬಿಡುದನ್ರಿ. ಅಲ್ಲ ಸರ್, ಆ ಪರ್ಟಿಕ್ಯುಲರ್ ಆಗಿ ಆ ಪುರಸಭೆ ಸದಸ್ಯರ ಮೇಲೆ ಏನ್ ಕ್ರಮ ಆಗುತ್ತೆ? ನಾನೇನಿಲ್ಲ, ಒಟ್ಟು ಪುರಸಭೆ ಸದಸ್ಯರು ಮಾರ್ಕೊಂಡಾರ ಸುದ್ದಿ ಅದ ನಮಗೆ. ನೀವ ಎನ್ಕ್ವೈರಿ ಮಾಡಿ ತೆಗೀರಿ, ಯಾರು ಮಾರ್ಕೊಂಡಾರ ಹೇಳ್ತಾರ. ಅಲ್ಲ, ಎನ್ಕ್ವೈರಿ ಮಾಡುವಂತ ಪವರ್ಸ್ ನಮಗಿರಲ್ಲ. ಎನ್ಕ್ವೈರಿ ಮಾಡುವಂತ ಪವರ್ಸ್ ನಮಗಿರೋದಿಲ್ಲ. ಹೋರಾಟ ಮಾಡ್ಬೇಕು ನೋಡ್ರಿ. ಎನ್ಕ್ವೈರಿ ಅಲ್ರಿ, ನೀವು ಕೇಳಿರಲ್ಲ, ಪಬ್ಲಿಕ್ ಕೇಳಿ ನೀವು ಸುದ್ದಿ ಮಾಡಿರಲ್ಲ, ಯಾರು ಮಾರ್ಕೊಂಡಾರ ಹೇಳ್ತಾರ. ಪಬ್ಲಿಕ್ ನ ಕೇಳಿ ನಾವು ಸುದ್ದಿ ಮಾಡ್ತಾ ಇದೀವಿ ಸರ್. ಅದ್ರ ಹಿನ್ನೆಲೆ ಏನಿದೆ, ಅದ್ರ ಒಳಗಡೆ ಏನಿದೆ ಅಂತ ಹೇಳಿ ನೀವು ಅಧಿಕಾರದಲ್ಲಿ ಇರುವಂತವ್ರು ನಿಮಗ್ ಗೊತ್ತಾಗ್ತೈತಿ. ಮತ್ತೆ ಆಫೀಸರ್ಸ್ ಏನಿದ್ರು ಕೂಡ ನಿಮ್ಮ ಮಾತುಗಳನ್ನ ಕೇಳ್ತಿರ್ತಾರಲ್ಲ. ಹಂಗಾಗಿ ನೀವು ಆಫೀಸರ್ಸ್ಗೆ ಸೂಚನೆ ಕೊಟ್ಟು ಆ ಮೆಂಬರ್ ಯಾರು, ಯಾಕೆ ಆ ರೀತಿ ಮಾಡ್ಕೊಳ್ಳೋವರೆಗೂ ಯಾಕೆ ಸುಮ್ಮನೆ ಕೂತ್ರು, ಆಫೀಸರ್ಸ್ ಏನ್ ಕೆಲಸ ಮಾಡ್ತಾರೆ ಹಂಗಂದ್ರೆ ಅದನ್ನೆಲ್ಲ ನೀವು ಕೇಳ್ಬೋದಲ್ಲ ಅಂತ. ಕೆಲವೊಂದ್ ಕಡೆ ಹಂಗ ಇರ್ತಾರ್ರಿ, ನಮ್ಗೆ ಹೇಳಕ್ ಬರಂಗಿಲ್ಲ. ಅದನ್ನ ನೀವ ಅಲ್ಲಿ ಹೋಗಿ ಸಾರ್ವಜನಿಕರು ಕೇಳಿ ಸುದ್ದಿ ಮಾಡಿರೋದು ಯಾರನ್ನ? ನಾವೇ ಹೇಳಕ್ ಆಗೋದಿಲ್ಲ. ನಮ್ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಹೇಳಿರುವಂತದ್ದು ಯಾರನ್ನ ಸರ್? ಧ್ವನಿ ಆಗ್ತಾರೆ ಅಂತ ಹೇಳಿ ಆಯ್ಕೆ ಮಾಡಿರುವಂತದ್ದು ಯಾರನ್ನ? ಪದೇ ಪದೇ ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಸಿದ್ದು ಸವದಿ ಅವರು ನಮ್ಗೆ ಏನಾದ್ರು ಒಂದು ಮಾಡ್ಕೊಡ್ತಾರೆ, ಇರುವಂತ ಸಮಸ್ಯೆಯನ್ನ ಬಗೆಹರಿಸ್ತಾರೆ, ಒಂದ್ ಸ್ವಲ್ಪ ಕ್ಲೀನ್ ಅನ್ನುವಂತ ಕಾರಣಕ್ಕೋಸ್ಕರನೇ ಅಲ್ವಾ ಸರ್? ಎಲ್ಲದನ್ನೂ ಕೂಡ ಮೀಡಿಯಾದವ್ರೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಂಗಿದ್ರೆ ಅಲ್ಲಿ ನಮ್ಮವರೇ ಯಾರಾದ್ರೂ MLA ಆಗ್ಬೇಕಾಗಿತ್ತು ಅಷ್ಟೇ. ಅಲ್ಲಿ ಅಲ್ರಿ, ತಾವ್ ಹೇಳುವ ಪ್ರಕಾರ ಬೇಕಾದ ಸಾರ್ವಜನಿಕ ಆಸ್ತಿ ಶೆಡ್ ಹಾಕೋಬಹುದು, ಬೇಕಾದಂಗ ಅಂತ ಯಾರ್ರಿ ಅಲ್ಲಿ ಪುರಸಭೆಯವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಮೇಲೆ ಕ್ರಮ ಆಗ್ಬೇಕಲ್ಲ ಅಂತ. ಮತ್ತೊಂದ್ ಕಡೆ ನಿಮ್ಗೆ ಇನ್ನೂ ಒಂದ್ಸಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಾನು ಅಲ್ಲಿ ಹೇಳ್ತಾ ಇರುವಂತದ್ದು ಶೆಡ್ ಹಾಕಿರುವಂತದ್ದು ಸರಿನೋ ತಪ್ಪು ಅನ್ನೋದಕ್ಕಿಂತ ಆಲ್ಟರ್ನೇಟಿವ್ ಆಗಿ ವ್ಯವಸ್ಥೆಯನ್ನ ಮಾಡಾದ್ಮೇಲೆ ಆದ್ರೂ ತೆರವು. ಗೌರ್ಮೆಂಟ್ ಆಸ್ತಿ ಗೌರ್ಮೆಂಟ್ಗೆ ಸೇರ್ಬೇಕು, ಅವರು ಅನಧಿಕೃತವಾಗಿ ಹಾಕೊಂಡಿದ್ರೆ ಅದು ತಪ್ಪು ಅಂತಾನೆ ಹೇಳ್ತಾ ಇದೀವಿ. ಬಟ್ ಸ್ವಲ್ಪ ಟೈಮ್ ಅನ್ನ ಕೊಡ್ಬೇಕಾಗಿತ್ತಲ್ಲ ಅಂತ ಅವ್ರು ಮಾತನಾಡಿದ ರೀತಿಯಲ್ಲಿ ನಾವು ಹೇಳ್ತಾ ಇದೀವಿ. ನಿಮ್ಗೆ ಟೈಮ್ 2 ವರ್ಷ ಆತ್ರಿ, ಅವ್ರಿಗೆ ತೆರವುಗೊಳಿಸ್ರಿ, ಅಲ್ಲಿ ಹಾಕ್ಬೇಡ್ರಿ, ಅನಧಿಕೃತ ಪುರಸಭೆ ಜಾಗ ಐತಿ, ನಾವು ಲೇಔಟ್ ಮಾಡಿ ಬಡವರಿಗೆ ಮನಿ ಸೈಟ್ ಹಾಕ್ತೀವಿ ಅಂತ ಹೇಳಿದ್ವಿ. ಇವ್ರು ಮನ್ಸಿಗೆ ಬಂದಂಗ ಹಾಕೊಂಡಾರೆ.
ಮೂರಿಂದ 4 ಎಕರೆ ಜಾಗ 30 ಮಂದಿ ಕೊಟ್ಟು ಬಿಡಿದ್ರೆ ಇಂತ ನೀವ ಹೇಳ್ಬಿಡ್ರಿ, ಕೊಟ್ಟು ಬಿಡಿದ್ರೆ ನೀವ ಕೊಡ್ರಿ, ನಮ್ಗೇನ ನೀವು ಒಂದ್ ಹಂಗದಿರಿ ಇರುವಂತದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಇನ್ನೂ ಒಂದ್ಸಲಿ ಕ್ಲಾರಿಟಿ ಅಲ್ಲ, ನಮ್ಗೆಲ್ಲ ಅರ್ಥ ಆಗೇ ಮಾತಾಡ್ತೇನ್ರಿ, ನಾನೇ ಯಾಕೆ ಮಾತಾಡ್ಲಿ ಹಂಗ? ಆದ್ರೆ ಸ್ವಲ್ಪ ಅವಕಾಶವನ್ನ ಕೊಡಬೇಕಾಗಿತ್ತಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೀವಿ ಅಷ್ಟೇ. ಓಕೆ, ಪ್ರಕಾರ 30 ಜನದ ಏನು ಅದನ್ನ ತೆರವು ಮಾಡಿದ್ದಾರೆ, ಅವ್ರಿಗೆ ಬೇರೆ ಇನ್ನೂ ಕೂಡ ಮನೆಗಳಿದಾವೆ, ಇಲ್ಲಿ ಆ ಸೈಟ್ ಅನ್ನ ಹೊಡ್ಕೊಳ್ಳೋಕೋಸ್ಕರ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ತಾರೆ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಧನ್ಯವಾದ ಸಿದ್ದು ಸವದಿ ಅವರೇ, ನ್ಯೂಸ್ ಮಾತನಾಡಿದ್ದಕ್ಕೆ. ಮಂಜು ಅವರೇ, ಸಿದ್ದು ಸವದಿ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಯಾರ್ದೆಲ್ಲ ಅಂದ್ರೆ ಮನೆಗಳನ್ನ ತೆರವು ಮಾಡಲಾಗಿದೆ, ಅವ್ರಿಗೆ ಸಪರೇಟ್ ಆಗಿ ಆಲ್ಟರ್ನೇಟಿವ್ ಆಗಿ ಮನೆನೂ ಕೂಡ ಇದ್ದಾವಂತೆ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದೆಯಾ ಏನು, ಅಥವಾ ನಿಜಕ್ಕೂ ಕೂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ದಿಢೀರ್ ಅಂತ ಬಂದು ಏಕಾಏಕಿಯಾಗಿ ಅವರ ಶೆಡ್ಗಳನ್ನ ತೆರವುಗೊಳಿಸಲಾಗಿದೆಯಾ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲೂ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಧನ್ಯವಾದ ಮಂಜು, ನಿಮ್ಮ ಮಾಹಿತಿಗೋಸ್ಕರನೂ ಕೂಡ. ಬಿಜೆಪಿ ಕಾಂಗ್ರೆಸ್ ನಡುವೆ ಬೆಲೆ ಏರಿಕೆ ಸಮರ, ಬಿಜೆಪಿ ಜನಾಕ್ರೋಶಕ್ಕೆ ಕಾಂಗ್ರೆಸ್ ಕಪಾಳ ಮೋಕ್ಷ. ಕೇಂದ್ರದಿಂದ ಬೆಲೆ ಏರಿಕೆ ವಿಚಾರ ಪ್ರಸ್ತಾಪಿಸಿ ಕೌಂಟರ್. ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗ್ತಾರೆ. ಒಂದ್ ಕಡೆ ಜನಾಕ್ರೋಶ ಅಂತ ಮಾಡ್ತಾ ಇದ್ದಾರೆ, ಕಣ್ಣರಿಸುವಂತ ತಂತ್ರದ ರೀತಿಯಲ್ಲಿ ಬಿಜೆಪಿಯವರು ಹೋಗ್ತಾ ಇದ್ದಾರೆ ಜನಾಕ್ರೋಶ ಅಂತ. ಅದರ ನಡುವೆನೆ 50 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡ್ತು ಯಾವುದು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ. ಬಿಜೆಪಿಯವರು ಇಲ್ಲಿ ಜನಾಕ್ರೋಶ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಮಾನ ಮರ್ಯಾದೆ ಇಲ್ಲ ಅಂತ ಜನ ಮಾತನಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರು ರಾಜಕಾರಣಿಗಳಿಗೆ, ಈ ಪಕ್ಷಗಳಿಗೆ ಅಂತ. ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅನುಭವಿಸ್ತಾ ಇರೋದು ಯಾರು, ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು ಜನಸಾಮಾನ್ಯ. ಮಾನ ಮರ್ಯಾದೆ ಬಿಟ್ಬಿಟ್ಟು ಈ ರಾಜಕಾರಣಿಗಳು, ಈ ಪಕ್ಷಗಳು ಜನರ ಹೆಸರಲ್ಲಿ ಅಧಿಕಾರದಲ್ಲಿ ಬಂದುಬಿಟ್ಟು ಆಮೇಲೆ ಮಂಕ್ಬೂದಿ ಎರಚ್ತಾ ಇದ್ದಾರೆ ಅಂತ. ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತಿನಿಂದಲೇ 50 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ 2 ರೂಪಾಯಿ ಏರಿಕೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಸೂಚನೆ ಬಂದಿದೆ. ಇನ್ನು ಈಗ ಆಲ್ರೆಡಿ ರಾಜ್ಯ ಸರ್ಕಾರ 2 ರೂಪಾಯಿ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿತ್ತು, ಹಾಲು ಮೊಸರಿನ ದರವನ್ನ ಏರಿಕೆ ಮಾಡಿತ್ತು, ವಿದ್ಯುತ್ ದರವನ್ನ ಏರಿಕೆ ಮಾಡಿತ್ತು, ಕಸದ ಸೆಸ್ ಅನ್ನ ಏರಿಕೆ ಮಾಡಿತ್ತು. ಈ ರೀತಿಯಾಗಿ ಇವರು ಕೂಡ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೂಡ ಅಷ್ಟೇ ಜನಸಾಮಾನ್ಯರಿಗೆ ಬರೆಯನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆ ಹೊತ್ತಲ್ಲೇ ಶಾಕ್ ಅನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಇದೊಂದು ನಾಚಿಕೆಗೇಡು. ಇವ್ರು ಜನಾಕ್ರೋಶ ಮಾಡುವಂತದ್ದು ಕೂಡ ನಾಚಿಕೆಗೇಡು. ಯಾಕೆಂದ್ರೆ ಅಲ್ಲಿ ಜಾಸ್ತಿ ಮಾಡಿದಾರಲ್ಲ, ಇಬ್ರು ಸೇರಿ ಒಟ್ಟಿಗೆ ಈಗ ಜನಾಕ್ರೋಶ ಅನ್ಬಿಟ್ಟು ಯಾತ್ರೆ ಮಾಡಬೇಕು ಕಾಂಗ್ರೆಸ್ನವರು ಮತ್ತೆ ಬಿಜೆಪಿಯವರು. ಯಾಕೆಂದ್ರೆ ಬಿಜೆಪಿಯವರು ಕೂಡ ಜಾಸ್ತಿ ಮಾಡಿದ್ದಾರೆ, ಕಾಂಗ್ರೆಸ್ನವರು ಕೂಡ ಜಾಸ್ತಿ ಮಾಡಿದ್ದಾರೆ. ಇಬ್ರು ಕಾರ್ಯಕರ್ತರು ಕೂಡ ಸೇರ್ಕೊಂಡು ಒಟ್ಟಿಗೆ ಒಂದು ವೇದಿಕೆಯನ್ನ ಮಾಡಿಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಸರಿಯಾಗತ್ತೆ ಅಂತ ಕಾಣಿಸುತ್ತೆ. ಇಂದು ಕೊಡಗು ಮತ್ತೆ ಮಂಗಳೂರಿನಲ್ಲಿ ಜನಾಕ್ರೋಶ ಯಾತ್ರೆ ಇದೆ. ಕೇಂದ್ರದ ಬೆಲೆ ಏರಿಕೆ ಪ್ರಸ್ತಾಪಿಸಿ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ತಾ ಇದೆ. ಮತ್ತು ಒಂದ್ ಕಡೆ ಬಿಜೆಪಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ, ಇಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧನೂ ಮಾತನಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಯಾಕೆ ಅಂತ. ಬಿಜೆಪಿ ವಿರುದ್ಧ ಸಿಎಂ ಮತ್ತು ಡಿಸಿಎಂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಚಾನ್ಸ್ ಸಿಕ್ಬಿಡ್ತು ಮಾತ್ರ. ಯಾಕೆಂದ್ರೆ ಕೇಂದ್ರ ಸರ್ಕಾರದವರು ಕೂಡ ಜಾಸ್ತಿ ಮಾಡಿದ್ದು ಒಂಥರ ಕಪಾಳ ಮೋಕ್ಷ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಇಬ್ಬರಿಗೂ ಕಪಾಳ ಮೋಕ್ಷನೇ, ಕೇಂದ್ರ ಸರ್ಕಾರಕ್ಕೂ ಅಷ್ಟೇ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ. ಜನರು ಬೈತಾ ಇದ್ದಾರೆ, ತೂಚಿ ಅಂತ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ನೋಡ್ತಾ ಇದೀವಲ್ಲ, ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಇಳಿದುಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಬರೆಯನ್ನ ಹಾಕ್ತಾ ಇರುವಂತದ್ದು. ಇಲ್ಲಿ ಯಾವ ಪಕ್ಷಕ್ಕಾದ್ರೂ ಸ್ವಲ್ಪನಾದ್ರೂ ನೈತಿಕತೆ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಯಾವ ಕಾರಣಕ್ಕೋಸ್ಕರ ಜನಾಕ್ರೋಶ ಚೀತು ಅನ್ನುವಂತ ಸಂದರ್ಭದಲ್ಲಿ ಬಿಜೆಪಿಯವರೇ ಆಗ್ಲಿ ಕಾಂಗ್ರೆಸ್ನವರೇ ಆಗ್ಲಿ? ಖಂಡಿತ ಪೃಥ್ವಿ, ರಾಜ್ಯ ಸರ್ಕಾರ ಇಲ್ಲಿವರೆಗೂ ಪ್ರತಿಯೊಂದು ಕೂಡ ದಿನಬಳಕೆ ವಸ್ತುಗಳೇನಿದಾವೆ ಮತ್ತು ತೆರಿಗೆ ಇವುಗಳನ್ನ ಏರಿಕೆ ಮಾಡ್ತಾನೆ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಜನಾಕ್ರೋಶ ಯಾತ್ರೆ ರೀತಿಯಾಗಿ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರವೇ ಕಾಂಪಿಟೇಷನ್ ಕೊಡೋ ರೀತಿಯಾಗಿ ಇಲ್ಲಿವರೆಗೂ ರಾಜ್ಯ ಸರ್ಕಾರ ನೀವು ದರ ಏರಿಸಿದಿರಿ, ಈಗ ನಾವು ಏರ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ, ಯಾಕಂದ್ರೆ ಪ್ರತಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಂತ ಅಂದ್ರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂತ ಗೃಹಿಣಿಯರಿಗೆ ಇದು ಬಿಸಿ ತಟ್ತಾ ಇದೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಬರೋಬ್ಬರಿ 50 ರೂಪಾಯಿನ ಹೆಚ್ಚಳ ಮಾಡಿರೋದು. ಬರೀ ಸಾಮಾನ್ಯ LPG ದರಗಳ ಮಾತ್ರ ಅಲ್ಲ, ಉಜ್ವಲ ಯೋಜನೆಯಲ್ಲಿ ಅಂದ್ರೆ ಸಬ್ಸಿಡಿಯಾಗಿ ಕಡು ಬಡವರಿಗೆ ಕೊಡ್ತಾ ಇದ್ದಂತ ಸಬ್ಸಿಡಿ ರೀತಿಯಾಗಿ ಕೊಡ್ತಾ ಇದ್ದಂತ ಏನು ಬಳಕೆದಾರರು ಏನಿದ್ರು ಉಜ್ವಲ ಯೋಜನೆಯ ಬಳಕೆದಾರರು, ಅವರಿಗೂ ಕೂಡ ಇದು 50 ರೂಪಾಯಿ ದರ ಹೆಚ್ಚಳ ಆಗ್ತಾ ಇದೆ. 1 ರೂಪಾಯಿ 2 ರೂಪಾಯಿ ಹೆಚ್ಚಳ ಮಾಡಿದ್ರೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಿಲ್ಲ, ಹೋಗ್ಲಿ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ರು. ಆದ್ರೆ 50 ರೂಪಾಯಿ ಇದ್ದಕ್ಕಿದ್ದಂತೆ ದಿಢೀರಾಗಿ ಅದು ಇಂದಿನಿಂದಲೇ ಜಾರಿ ಆಗ್ತಾ ಇದೆ. ಸೊ 805 ರೂಪಾಯಿ ಇದ್ದಂತ
ಏನು LPG ದರ ಏನಿದೆ ಈಗ 855 ರೂಪಾಯಿ ಆಗುತ್ತೆ. ಇನ್ನು ಉಜ್ವಲ ಯೋಜನೆ ಅಡಿಯಲ್ಲಿ 503 ರೂಪಾಯಿ ಕೊಡ್ತಾ ಇದ್ರು. ಈಗ ಅವ್ರಿಗೂ ಕೂಡ ಬಿಸಿ ತಡ್ತಾ ಇದೆ, 5 ರೂಪಾಯಿನ ಹೆಚ್ಚಳ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಕೇಂದ್ರ ಸರ್ಕಾರ ಮತ್ತೊಂದು ತೆರಿಗೆಯನ್ನು ಕೂಡ ಹೆಚ್ಚು ಮಾಡಿದೆ, ಅದು 2 ರೂಪಾಯಿವರೆಗೂ. ಆದರೆ ಅದನ್ನ ಬಳಕೆದಾರರಿಗೆ, ಗ್ರಾಹಕರಿಗೆ, ಜನರಿಗೆ ಅದು ಎಫೆಕ್ಟ್ ಆಗೋದಿಲ್ಲ. ತೈಲ ಕಂಪನಿಗಳೇ ಹೆಚ್ಚು ಮಾಡ್ತವೆ, ಅದನ್ನ ಭರಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಮುಂದೆ ಇದರ ಇಂಪ್ಯಾಕ್ಟ್ ಕೂಡ ಖಂಡಿತವಾಗಿ ಕೂಡ ಆಗತ್ತೆ ಅನ್ನೋದು ಕೂಡ ವಿಶ್ಲೇಷಕರು ಮಾತಾಡ್ತಾ ಇರೋದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಪ್ರತಿಯೊಂದರ ಮೇಲೂ ಕೂಡ ತೆರಿಗೆ ದರಗಳನ್ನು ವಿಧಿಸ್ತಾ ಇರೋದು ಮತ್ತು ಹೆಚ್ಚಿನ ದರವನ್ನು ಕೂಡ ಹಾಕ್ತಾ ಇರೋದು, ಏರಿಕೆ ಮಾಡ್ತಾ ಇರೋದು. ಜನಸಾಮಾನ್ಯರು ದಿನನಿತ್ಯ ಬಳಕೆ ವಸ್ತುಗಳನ್ನು ಅನಿವಾರ್ಯವಾಗಿ ಖಂಡಿತವಾಗಿ ಕೂಡ ಖರೀದಿ ಮಾಡಬೇಕು. ಏನು ಕಳ್ಳತನ ಮಾಡಿಕೊಂಡು ದರೋಡಿ ಮಾಡಿ ಏನಾದರೂ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಇದೆಯಾ ಅಂತೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಮಾತಾಡಲಿಕ್ಕೆ ಆಟೋ ಚಾಲಕರು ಕೂಡ ಇದ್ದಾರೆ, ಒಬ್ರು ಅವ್ರು ಮಾತಾಡಿಸ್ತೀನಿ. ಅವರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸರ್, ಪ್ರತಿಯೊಂದು ದರನೂ ಕೂಡ ಹೆಚ್ಚಳ ಆಗ್ತಾ ಇದೆ, ಏನ್ ಹೇಳ್ತೀರಿ? ನಿಜವಾಗ್ಲೂ ಜೀವನ ಮಾಡೋದು ಕಷ್ಟ ಮಾತಾಡಕ್ಕಾಗಲ್ಲ. ಸೊ ಈ ರೀತಿ ಅವ್ರು ಮಾತಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಕೂಡ ಮಾತಾಡಿದ್ದೇನೆಂದ್ರೆ ದರ ಹೆಚ್ಚಳದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸೋದು. ಸರ್, ನಾವು ಜೀವನ ಮಾಡೋದು ಹೇಗೆ ಅಂತೇಳಿ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಕಾಂಪಿಟೇಷನ್ ರೀತಿಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹೊರಿಸಿದ್ರೆ ಹೇಗೆ ಜೀವನ ಮಾಡಬೇಕು? ಸರಿ, ಇವೆಲ್ಲವನ್ನು ಮಾಡ್ತಾ ಇದ್ದೀರಿ, ಸ್ಯಾಲ್ರಿ ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ? ಈ ಕುರಿತು ಏನಾದರೂ ಕಂಪನಿಗಳು ನಿರ್ಧಾರವನ್ನು ಮಾಡ್ತಾ ಇದ್ದಾವ? ಖಂಡಿತವಾಗಿ ಕೂಡ ಇಲ್ಲ. ಮೊದಲು ಆ ಕಾರ್ಯವನ್ನು ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಇರುವಂಥ ದರ ಏನು ಹೊರೆ ಮಾಡ್ತಾ ಇದ್ದಾರಲ್ಲ ಅದನ್ನು ಕಡಿಮೆ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರು. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವ ಪಾರ್ಟಿಗೂ ಯಾವ ನಾಯಕನಿಗೂ ಯೋಗ್ಯತೆ ಇಲ್ಲ, ನೈತಿಕತೆ ಅನ್ನುವಂಥದ್ದಿಲ್ಲ. ಯಾವ ಪಕ್ಷಕ್ಕೆ ಆಗಲಿ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಬೂಟಾಟಿಕೆ ಅಷ್ಟೇ. ಅದು ಯೋಗ್ಯತೆ ಇಲ್ಲದಂತ ನಾಯಕರುಗಳು. ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆಯಲ್ಲ, ಅವ್ರಗಳದ್ದು ಫೋಟೋ ಹಾಕ್ಬಿಟ್ಟು ಅವ್ರ ವಿರುದ್ಧನೂ ಜನಾಕ್ರೋಶ ಅಂದ್ಬಿಟ್ಟು ಈಗ ಬಿಜೆಪಿ ಕಂಟಿನ್ಯೂ ಮಾಡ್ತಾ ಇದೆಯಲ್ಲ ಜನಾಕ್ರೋಶ ಯಾತ್ರೆಯನ್ನ. ಆ ಸಂದರ್ಭದಲ್ಲಿ ಹಾಕೊಳ್ಬೇಕಾಗಿದೆ. ಜನ ಎಷ್ಟು ಹಿಡಿಶಾಪ ಹಾಕ್ಬೇಕು ಆದ್ರೂ ಕೂಡ ಕಿವಿಗೆ ಹೋಗಲ್ಲ. ಮನ್ಸನ್ನೊಂದು ಇರ್ಬೇಕಲ್ಲ, ಬಡವರಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡ್ತಿದ್ದ ಹಾಗೆ ರಾಜ್ಯ ಸರ್ಕಾರದವ್ರು ಸುಮ್ಮನೆ ಇರ್ತಾರ? DK ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಏರಿಕೆ ಈಗ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಳ ಸಂತೋಷ. ಈ ಆಕ್ರೋಶ ಇವತ್ತೇ ಅವರು ಬೋರ್ಡ್ ಬದಲಾವಣೆ ಮಾಡಬೇಕು. ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು ಬಿಜೆಪಿ ನಾಯಕರುಗಳ ಫೋಟೋನ ಇಟ್ಕೊಂಡು ಅದೇ ಹಾಕೊಂಡು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು. ಆಗ ಅದಕ್ಕೆ ಆಗ್ತದೆ. ಅದು ಮುಂದುವರಿಲಿ. ಅವರು ದಯವಿಟ್ಟು ಬಿಡಬಾರ್ದು. ಆಕ್ರೋಶ ಏನು ಅವರ ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೂರಿದೆ. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಹಂಗಿದೆ ಪಾಪ ರಾಜ್ಯದ ಜನರ ಪರಿಸ್ಥಿತಿ, ದೇಶದ ಜನರ ಪರಿಸ್ಥಿತಿನೇ ಹಂಗಿರುವಂಥದ್ದು. ದುಬಾರಿ ದುನಿಯಾ, ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತದೆ. ಈಗ ಖಾಸಗಿ ಬಸ್ ಟಿಕೆಟ್ ದರ ಕೂಡ ಜಾಸ್ತಿ ಆಗುವಂತಹ ಸಂದರ್ಭ ಬಂದೋಯ್ತು. ಸಾರಿಗೆ ಬಸ್ ಟಿಕೆಟ್ ದರ ಏರಿಸಿದ್ದಾಯ್ತು, ಈಗ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ಅಂತ. ಸಾರಿಗೆ ಬಸ್ ದರ 15% ಜಾಸ್ತಿ ಮಾಡಿದ್ರು. ಇನ್ನು ಮೆಟ್ರೋ ಟಿಕೆಟ್ ದರ ಅಂತೂ 100% ಜಾಸ್ತಿ ಆಗೋಯ್ತು. ಈಗ ಪ್ರೈವೇಟ್ ಬಸ್ಗಳ ಸರದಿ, ಅವರು ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾರಂತೆ. ಟಿಕೆಟ್ ದರ ಏರಿಸಲಿಕ್ಕೆ ಮಾಲೀಕರು ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಾದ್ಯಂತ ಓಡಾಡ್ತಾ ಇದ್ದಾವೆ ಖಾಸಗಿ ಬಸ್ಗಳು. ಎಷ್ಟಿದಾವೆ? 2.5 ಲಕ್ಷ ಖಾಸಗಿ ಬಸ್ಗಳಿದಾವೆ. 10 ರಿಂದ 15 ದಿನದಲ್ಲಿ ಟಿಕೆಟ್ ದರ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಟೋಲು, ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬಸ್ ರಿಪೇರಿ, ಮೇಂಟೆನೆನ್ಸ್ ದರ ಏರಿಕೆ ಮಾಡಲಾಗ್ತಾ ಇದೆ. 10% ರಿಂದ 15% ದರ ಏರಿಕೆ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಬಸ್ ಟಿಕೆಟ್ ದರ ಏರಿಕೆಗೆ ಪ್ರೈವೇಟ್ ಬಸ್ನವರು ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಬಸ್ ಅಂದ್ರೆ ಹಬ್ಬ ಬಂದ್ರೆ ಸಾಕು ಯದ್ವಾ ತದ್ವಾ ಏರಿಸ್ತಾರೆ. ಅದು ಕಡಿವಾಣ ಅನ್ನುವಂಥದ್ದೇ ಇಲ್ಲ. ಬೇಕಾಬಿಟ್ಟಿಯಾಗಿ ಲೂಟಿ ಮಾಡ್ತಾರೆ ಖಾಸಗಿ ಬಸ್ನವರು. ಅದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇನ್ನು 10 ರಿಂದ 15% ಲೆಕ್ಕಕ್ಕಷ್ಟೇ. ಎಷ್ಟೆಷ್ಟು ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಈ ಹಿಂದೆ ಬರೀ ಒಂದು 700-800 ರೂಪಾಯಿ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಹಬ್ಬ ಬಂದರೆ ಸಾಕು 1,500, 2,000 ರೂಪಾಯಿ, 2,500 ರೂಪಾಯಿ ಬೇಕಾಬಿಟ್ಟು ಯದ್ವಾ ತದ್ವಾಗಿ ಏರಿಕೆ ಮಾಡೋರು. ಈಗ ಡೀಸೆಲ್ದೊಂದು ನೆಪ ಸಿಕ್ತು, ಟೋಲ್ದೊಂದು ನೆಪ ಸಿಕ್ಕಿರುವಂಥದ್ದು, ಮೇಂಟೆನೆನ್ಸ್ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಎಷ್ಟೆಷ್ಟು ಜಾಸ್ತಿ ಮಾಡ್ತಾರೆ ಕಾದು ನೋಡಬೇಕು. ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ, ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನು ನಮಗೆ ಅದರಲ್ಲಿ ನಮಗೆ ಲಾಭ ಬೇಡ, ನಷ್ಟವನ್ನು ಸರಿದೂಗಿಸಲಿ ನಾವು ಪ್ರತಿ ಸೀಟಿಗೆ, ಪರ್ಸೆಂಟೇಜ್ ಅಲ್ಲ, ಪ್ರತಿ ಸೀಟಿಗೆ 1 ರೂಪಾಯಿ 2 ರೂಪಾಯಿ ಆ ಬಸ್ಸಲ್ಲಿ ಎಷ್ಟು ಪ್ಯಾಸೆಂಜರ್ ಎವರೇಜ್ ಹೋಗ್ತಾರೆ
ಅದಕ್ಕೆ ತಕ್ಕ ಆ ರೂಟಿಗೆ 1-2 ರೂಪಾಯಿ ಜಾಸ್ತಿ ಮಾಡಿ ನಮಗೆ ಆಗುವ ನಷ್ಟವನ್ನು ಸರಿದೂಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಅದನ್ನು 1 ವಾರ 10 ದಿವಸದೊಳಗೆ ನಾವು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತೇವೆ. ಈಗಾಗಲೇ ರಾಜ್ಯ ಸಾರಿಗೆ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಅವರು ಸಾರಿಗೆ ಇಲಾಖೆ ಕಳಿಸಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಅಂತ ಕಳಿಸಿದ್ದಾರೆ. ಅದರಿಂದ ಕೂಡಲೇ ರಾಜ್ಯದಲ್ಲಿ ಅದಕ್ಕೆ ಸೂಕ್ತ ನೋಟಿಫಿಕೇಷನ್ ಮಾಡಿ ರೇಟ್ ಜಾಸ್ತಿ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ನಮಗೆ ಸೆಸ್ ಹಾಕುವ ಪ್ರಯೋಜನ ಇದೆ, ಅದನ್ನು ಮಾಡಿ ನಾವು ರೇಟ್ ಜಾಸ್ತಿ ಮಾಡ್ತೇವೆ. ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ, ಅದಕ್ಕೆ ಸೆಸ್ ಹಾಕಿ ನಮಗೆ ಪಿಎಂ ಮುದ್ರಾ ಯೋಜನೆಗೆ 10 ವರ್ಷ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ. ಕಿರುಸಾಲ ನೀಡುವಂತ ಮುದ್ರಾ ಯೋಜನೆ. ಮುದ್ರಾ ಫಲಾನುಭವಿಗಳ ಜೊತೆ ಸಂವಾದವನ್ನ ಮಾಡಲಾಗುತ್ತೆ. ಫಲಾನುಭವಿಗಳ ಜೊತೆಗೆ ಮೋದಿ ಸಂವಾದವನ್ನ ಮಾಡಲಿದ್ದಾರೆ. 50 ಕೋಟಿ ಸಾಲದ ಖಾತೆಯನ್ನ ತೆರೆಯಲಾಗಿದೆ. 33 ಲಕ್ಷ ಕೋಟಿ ಮುದ್ರಾ ಅಡಿ ಸಾಲವನ್ನ ವಿತರಣೆ ಮಾಡಲಾಗಿದೆ. 70% ಮಹಿಳೆಯರು ಮುದ್ರಾ ಫಲಾನುಭವಿಗಳಾಗಿರುವಂಥದ್ದು. ಇವತ್ತು ಸಂವಾದವನ್ನ ಮಾಡಲಾಗ್ತದೆ ಮುದ್ರಾ ಫಲಾನುಭವಿಗಳ ಜೊತೆಗೆ. आप मन की बात कहते भी हैं और सुनते भी हैं, तो आपके सामने एक बहुत छोटे शहर रायबरेली की महिला व्यापारी खड़ी है. आपके अन्य मित्र होंगे, उनको लगता है कि भाई जीवन का ये भी एक तरीका है. यस सर, आखिरकार मुद्रा योजना ये कोई मोदी की वाहवाही के लिए नहीं है. मुद्रा योजना मेरे देश के नौजवानों को अपने पैरों पर खड़े रहने की हिम्मत और उनका हौसला बुलंद होता चले. मैं रोजी रोटी कमाने के लिए क्यों भटकूंगा, मैं 10 लोगों को रोजी रोटी दूंगा. ये मिजाज पैदा करना है. ये आपके अगल बगल के लोगों के अनुभव में आता है. यस सर, मेरा जो गांव है गणेश धाम बाचावानी, मेरा एक गांव है भोपाल से लगभग 100 किलोमीटर. वहाँ कम से कम 2-3 लोगों ने, किसी ने कोई ऑनलाइन डिजिटल की शॉप खोली है, किसी ने कोई फोटो स्टूडियो का लिया, उन्होंने भी 1-2 लाख का लोन लिया और मैंने उनकी हेल्प भी किया है सर. इवन मेरे जो फ्रेंड्स हैं सर, क्योंकि अब आप लोगों से मेरी अपेक्षा है, आप लोगों को रोजगार तो दे, लेकिन आप लोगों को कहिए कि कोई गारंटी के बिना पैसा मिल रहा है, घर में क्यों बैठो, जाओ भाई. बैंक वालों को बैठना पड़ा होगा. आपको मेरा विश्वास है किसी को 1 रुपया भी देना नहीं पड़ा होगा और बिना ಗ್ಯಾರಂಟಿ. ಶಿವಮೊಗ್ಗದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಡಿಸಿಸಿ ಬ್ಯಾಂಕ್ ಮಾಜಿ ಮ್ಯಾನೇಜರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಾಜಿ ಮ್ಯಾನೇಜರ್ ಶೋಭಾ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಇದೆಯಲ್ಲ, ಅಕ್ರಮಗಳ ಕೂಪ, ಭ್ರಷ್ಟಾಚಾರದ ಕೂಪ ಅದು. ಅಲ್ಲಿ ಮಾಜಿ ಬ್ಯಾಂಕ್ ಅಧಿಕಾರಿ ಮೇಲೆ, ಮಾಜಿ ಮ್ಯಾನೇಜರ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶೋಭಾ ಅಂತ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಗೋಪಾಲಗೌಡ ಬಡಾವಣೆಯ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಡಿಸಿಸಿ ಬ್ಯಾಂಕ್ ನಕಲಿ ಗೋಲ್ಡ್ ಹಗರಣದ ಸಂಬಂಧ ಈ ದಾಳಿಯನ್ನ ಮಾಡಲಾಗಿದೆ. ಸುಮಾರು 68 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 2014ರ ಜೂನ್ನಲ್ಲಿ ನಡೆದಿದ್ದಂಥ ನಕಲಿ ಗೋಲ್ಡ್ ಪ್ರಕರಣ ಇದು. 3 ಪ್ರತ್ಯೇಕ ವಾಹನಗಳಲ್ಲಿ ಬಂದಂಥ ಅಧಿಕಾರಿಗಳಿಂದ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡಲಾಗ್ತದೆ. ಶಿವಮೊಗ್ಗದ ಗಾಂಧಿ ಬಜಾರ್ ನಗರ ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದಂಥ ಶೋಭಾ, ಇದೇ ವೇಳೆ ಬ್ಯಾಂಕ್ನ ವಾಹನ ಚಾಲಕನಾಗಿದ್ದಂಥ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಆತನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಪ್ರಕರಣ ಆಗಿ 11 ವರ್ಷ ಆಯಿತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವಾಗ ದಾಳಿಯನ್ನು ಮಾಡಿರುವಂಥದ್ದು. ಏನು ದಾಖಲೆ ಸಿಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಏನು ಮಾಹಿತಿ ಸಿಕ್ಕಿದೆಯೋ ಅವ್ರಿಗೆ, ಆ ಮಾಹಿತಿಯನ್ನು ಯಾವ ರೀತಿಯಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೋ, ಇನ್ನು ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ದಾಖಲೆಗಳನ್ನು ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. 11 ವರ್ಷ ಆದ ಬಳಿಕ ಈಗ ದಾಳಿಯನ್ನು ಮಾಡಲಾಗಿದೆ ಇಡಿ ಅಧಿಕಾರಿಗಳಿಂದ. ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ನಾಯಕರ ವಿರುದ್ಧ, ಪಕ್ಷದ ವಿರುದ್ಧ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಅವರನ್ನ ಉಚ್ಚಾಟನೆ ಮಾಡಲಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಎಲ್ಲಿ ಪಂಚಮಸಾಲಿ ಸಮುದಾಯದ ಜನ ಆಕ್ರೋಶಗೊಂಡ್ಬಿಡ್ತಾರೆ, ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡ್ಬಿಡ್ತಾರೆ, ಅದು ಪಕ್ಷದ ವಿರುದ್ಧ ಸಿಟ್ಟಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಅನ್ನುವಂಥ ಭಯ ಸಹಜವಾಗಿ ಬಿಜೆಪಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಅವರೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಪರ್ಯಾಯ ವ್ಯವಸ್ಥೆಯನ್ನು. ಏನದು, ಯಾವ ರೀತಿಯಾಗಿ ಅದನ್ನ ಸಾರ್ಟ್ ಔಟ್ ಮಾಡಲಿಕ್ಕೆ, ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂದರೆ, ಅರವಿಂದ ಬೆಲ್ಲದ ಆ ಸಮುದಾಯದ ನಾಯಕ, ಮತ್ತೊಬ್ಬ ನಾಯಕ, ಅವರಿಗೆ ಟಾಸ್ಕ್ ಅನ್ನ ಕೊಡಲಾಗಿದೆ.
ಬಿಜೆಪಿ ವಿರುದ್ಧ ಪಂಚಮಸಾಲಿ ಶ್ರೀಗಳು ಕೂಡ ಸಮರವನ್ನ ಸಾರಿರುವಂಥದ್ದು. ಯತ್ನಾಳ್ ಅವರ ಉಚ್ಚಾಟನೆಯ ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಪರ ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಶ್ರೀಗಳು. ಪಂಚಮಸಾಲಿಯ ಕೆಲ ಮುಖಂಡರಿಂದ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದೆ. ಈ ಬೆಳವಣಿಗೆಯಿಂದ ಬೆಲ್ಲದ್ಗೆ ವರಿಷ್ಠರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದೇ ಸಮುದಾಯಕ್ಕೆ ಸೇರುವಂತ ಅರವಿಂದ ಬೆಲ್ಲದ ಅವರಿಗೆ ಏನ್ ಟಾಸ್ಕು? ಆ ಒಂದು ಸಮುದಾಯದ ಮತಗಳು ನಮ್ಮಿಂದ ಚದರಬಾರ್ದು, ನಮ್ಮಿಂದ ದೂರ ಆಗಬಾರ್ದು ಬಿಜೆಪಿಯಿಂದ. ಸೊ ಹೀಗಾಗಿ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಅದರ ನೇತೃತ್ವವನ್ನು ತೆಗೆದುಕೊಳ್ಬೇಕು ಅಂತ ದೆಹಲಿಯಲ್ಲಿ ಬೆಲ್ಲದ ಜೊತೆ ನಡ್ಡಾ ಸಮಾಲೋಚನೆಯನ್ನ ಮಾಡಿದ್ದಾರೆ. ಹಾಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಕೂಡ ಬೆಲ್ಲದ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ. ಪಂಚಮಸಾಲಿ ಸಮುದಾಯ ದೂರ ಆಗಬಾರ್ದು, ಸಮುದಾಯದ ಮತದಾರರಿಗೆ ಪರಿಸ್ಥಿತಿಯ ಅರ್ಥವನ್ನ ಮಾಡಿಸಿ, ಪಕ್ಷದ ವಿರುದ್ಧ ಸಮುದಾಯ ತಿರುಗಿ ಬೀಳದಂತೆ ನೋಡ್ಕೊಳ್ಳಿ ಅಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಸೊ ಈಗ ಏನು ಮಾಡ್ತಾರೆ ಹಾಗಾದ್ರೆ ಅರವಿಂದ್ ಬೆಲ್ಲದವರು? ಯಾವ ರೀತಿಯಾಗಿ ಇದನ್ನ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ? ಅವ್ರಿಗೇನೋ ನೇತೃತ್ವ ಕೊಟ್ರಪ್ಪ, ಹೆಂಗ್ ಹೋಗ್ತಾರೆ? ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಹಂಗಲ್ಲ ಈ ಕಾರಣಕ್ಕೆ ಅಂತ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾರಾ? ಅಥವಾ ಸಮಾವೇಶವನ್ನ ಮಾಡ್ತಾರಾ? ಅಥವಾ ಸಮುದಾಯದ ಮುಖಂಡರನ್ನ ಕರೆದು ಮಾತನಾಡ್ಬಿಟ್ಟು ಹಿಂಗಲ್ಲ ಹಂಗೆ ಇದು ಯತ್ನಾಳ್ ಅವ್ರನ್ನ ಆ ಕಾರಣಕ್ಕಲ್ಲ ಉಚ್ಚಾಟನೆ ಮಾಡಿದ್ದು ಈ ಕಾರಣಕ್ಕೆ ಅಂತ ಅವ್ರಿಗೇನಾದ್ರೂ ಸಮಜಾಶಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರ ಅರವಿಂದ ಬೆಲ್ಲದವರು? ಗೊತ್ತಿಲ್ಲ. ಒಟ್ನಲ್ಲಿ ಟಾಸ್ಕ್ ಅಂತೆ ಅವರಿಗೆ. ಆ ಟಾಸ್ಕ್ ಅನ್ನ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೋ ಗೊತ್ತಿಲ್ಲ. ಅರವಿಂದ್ ಬೆಲ್ಲದವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಈಗ ಪಂಚಮಸಾಲಿ ಹೋರಾಟ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದ ನಾಯಕರು ಅಂತ ಬಂದಂತ ಸಂದರ್ಭದಲ್ಲಿ ಈಗ ಒಬ್ಬರೇ ಗುರ್ಸ್ಕೊಳ್ತಾ ಇರುವಂಥದ್ದು ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯತ್ನಾಳ್ ಅವರು ಅಂದ್ರೆ ಪಂಚಮಸಾಲಿ ಅಂದ್ರೆ ಯತ್ನಾಳ್ ಅನ್ನುವಂಥ ಲೆವೆಲ್ಗೆ ಪಂಚಮಸಾಲಿ ಸಮುದಾಯ ಯತ್ನಾಳ್ ಅವರ ಪರವಾಗಿ ನಿಂತಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಯತ್ನಾಳ್ ಅಂದ್ರೆ ಪಂಚಮಸಾಲಿ ಯತ್ನಾಳ್ ಅನ್ನುವಂಥ ರೀತಿಯಲ್ಲಿ ಆ ಸಮುದಾಯ ಗುರ್ಸ್ಕೊಂಡಿರುವಂಥದ್ದು, ಹಾಗೆ ಯತ್ನಾಳ್ ಅವರು ಕೂಡ ಸರ್ವೋಚ್ಚ ನಾಯಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಆ ಸಮುದಾಯದಲ್ಲಿ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿಯಿಂದ ಆ ಮತಗಳು ದೂರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅರವಿಂದ್ ಬೆಲ್ಲದವರಿಗೆ ಟಾಸ್ಕ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಏನ್ ಐಡಿಯಾಸು? ಯಾವ ರೀತಿಯಾಗಿ ದೂರ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಅರವಿಂದ್ ಬೆಲ್ಲದವರು? ಅರವಿಂದ್ ಬೆಲ್ಲದವರು ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸಬೇಕು ಅಂದರೆ, ಯತ್ನಾಳವರ ಉಚ್ಚಾಟನೆ ಯಾವ ಕಾರಣಕ್ಕಾಯಿತು? ಯತ್ನಾಳವರು ಪಕ್ಷಕ್ಕೆ ಮುಜುಗರ ತಂದೊಡ್ಡುವಂಥ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ, ಮತ್ತೊಂದು ಕಡೆಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಪಕ್ಷದ ಕೆಲ ಹಿರಿಯ ನಾಯಕರನ್ನು ಅವಹೇಳನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ವೈಯಕ್ತಿಕವಾಗಿ ಪಕ್ಷಕ್ಕೂ ಮತ್ತು ಯತ್ನಾಳವ್ರಿಗೂ ಯಾವುದೇ ರೀತಿಯಾದಂಥ ಒಂದು ದ್ವೇಷ ಇಲ್ಲ, ಆದರೆ ಅವರ ಒಂದು ನಡವಳಿಕೆಯಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿರ್ತಕ್ಕಂಥದ್ದು. ಅವರು ಸೈಲೆಂಟ್ ಆದರೆ ಎಲ್ಲವೂ ಸರಿ ಹೋಗುತ್ತೆ, ಇಂಥದ್ದೊಂದು ಸಂದೇಶವನ್ನು ಅರವಿಂದ್ ಬೆಲ್ಲದವ್ರಿಗೆ ಪಕ್ಷದ ಹೈಕಮಾಂಡ್ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಈ ಒಂದು ಯತ್ನಾಳವರ ಉಚ್ಚಾಟನೆಯಿಂದ ಪಂಚಮಸಾಲಿ ಮತಗಳು ದೂರ ಆಗ್ಬೋದು ಅನ್ನುವಂಥ ಒಂದು ಆತಂಕದಲ್ಲಿದ್ದಂಥ BJP ವರಿಷ್ಠರು ಅದೇ ಸಮುದಾಯದ ಪರ್ಯಾಯ ನಾಯಕವಾಗಿರ್ತಕ್ಕಂಥ ಎರಡನೇ ಹಂತದ ನಾಯಕವಾಗಿರ್ತಕ್ಕಂಥ ಶಾಸಕ ಅರವಿಂದ್ ಬೆಲ್ಲದವ್ರಿಗೆ ಬುಲಾವನ್ನು ಕೊಡೋದ್ರ ಮುಖಾಂತರ, ಅಂದರೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತು ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಉಭಯ ನಾಯಕರಿಬ್ಬರು ಕೂಡ ತಮ್ಮ ನಿವಾಸಗಳಿಗೆ ಕರೆಸ್ಕೊಂಡು ನೋಡಿ ಈ ಒಂದು ಸಮುದಾಯದ ಮತಗಳು ಚೆದುರದಂತೆ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಈಗಾಗಲೇ JM ಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ಪಂಚಮಸಾಲಿ ಸಮುದಾಯದ ಮುಖಂಡರುಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಕೆಲವೆಡೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ BJPಯಿಂದ ಒಂದು ಸಮುದಾಯದ ಮತಗಳು ದೂರ ಆಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಆ ಸಮುದಾಯದ ಮತಗಳು ಯಾವುದೇ ಕಾರಣಕ್ಕೂ BJPಯಿಂದ ಚದುರ ಹೋಗಬಾರ್ದು, ಅಂಥದ್ದೊಂದು ಸಂದೇಶವನ್ನು ಅಂಥದ್ದೊಂದು ಆ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು. ಸಮಾಜಕ್ಕೆ ಅಂದರೆ ನಿಮ್ಮ ಸಮುದಾಯಕ್ಕೆ BJP ಯಾಕೆ ಉಚ್ಚಾಟನೆ ಮಾಡ್ತು, ಮತ್ತೊಂದು ಕಡೆಗೆ ಯತ್ನಾಳ್ ಅವರ ನಡವಳಿಕೆ ಬಗ್ಗೆಯೂ ಕೂಡ ನೀವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರವಿಂದ್ ಬೆಲ್ಲದವ್ರಿಗೆ JP ನಡ್ಡಾ ಮತ್ತು BL ಸಂತೋಷ್ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಅರವಿಂದ್ ಬೆಲ್ಲದವರು ಸಮುದಾಯಕ್ಕೆ ಯಾವ ರೀತಿಯಾಗಿ ಮನವರಿಕೆಯನ್ನು ಮಾಡಿಕೊಡ್ತಾರೆ, ಮತ್ತೊಂದು ಕಡೆಯಾಗಿ ಈ ಒಂದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಯಾವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರೆ ನಿಮ್ಮೆಲ್ಲ ಮಾಹಿತಿಗಾಗಿ.